ಪಟ್ಟಣದ ವ್ಯಾಪ್ತಿಯಲ್ಲಿ ಪ್ರಜಾಸೌಧ ನಿರ್ಮಿಸಬೇಕು ಆಗ್ರಹಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಶುಕ್ರವಾರಕ್ಕೆ ಯಶಸ್ವಿಯಾಗಿ 59 ದಿನಗಳನ್ನು ಪೂರೈಸಿದೆ. ಮೈಲೇಶ್ವರ ಗ್ರಾಮದ ಸಮೀಪದ ದೂರದ ಪ್ರದೇಶಕ್ಕೆ ಕಚೇರಿ ಸ್ಥಳಾಂತರ ಮಾಡುವುದನ್ನು ವಿರೋಧಿಸಿ ನಡೆಯುತ್ತಿರುವ ಈ ಹೋರಾಟ ಈಗ ಪತ್ರಕರ್ತರು ಸಂಘವು ಸಾಥ್ ನೀಡಿದೆ. ಹೋರಾಟಗಾರರು ಮತ್ತಷ್ಟು ಚುರುಕುಗೊಂಡಿದ್ದಾರೆ. ಹೋರಾಟದ ವೇದಿಕೆಗೆ ಭೇಟಿ ನೀಡಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ, ಜನಸಾಮಾನ್ಯರ ಹಿತದೃಷ್ಟಿಯಿಂದ ನಡೆಯುತ್ತಿರುವ ಇಂತಹ ಪವಿತ್ರ ಹೋರಾಟವನ್ನು ಕೇಸ್ ಅಥವಾ ಕಾನೂನು ಕ್ರಮಗಳ ಮೂಲಕ ಹತ್ತಿಕ್ಕಲು ಸಾಧ್ಯವಿಲ್ಲ. ಗಾಂಧೀಜಿಯವರ ಕಾಲದಿಂದಲೂ ನ್ಯಾಯಕ್ಕಾಗಿ ಹೋರಾಡುವವರು ಜೈಲು ಪಾಲಾಗಿದ್ದಾರೆ. ಅದಕ್ಕೆ ಹೆದರುವ ಅಗತ್ಯವಿಲ್ಲವೆಂದು ಹೋರಾಟಗಾರರು ಧೈರ್ಯ ತುಂಬಿದರು. ಸಾರ್ವಜನಿಕರು ತಮ್ಮ ಕೆಲಸಗಳಿಗಾಗಿ 4-5 ಕಿಲೋಮೀಟರ್ಗಳ ದೂರ ಅಲೆಯುವಂತಾದರೆ ಅದು ಆಡಳಿತ ವೈಫಲ್ಯ. ಶಾಸಕರು ಕೂಡಲೇ ಸ್ಥಳಕ್ಕೆ ಬಂದು ಸೌಹಾರ್ದಯುತವಾಗಿ ಚರ್ಚಿಸಬೇಕು. ಪಟ್ಟಣದ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಜಾಗದಲ್ಲಿ ಕಟ್ಟಡ ನಿರ್ಮಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಈ ಹೋರಾಟ ಕೇವಲ ತಾಳಿಕೋಟೆಗೆ ಸೀಮಿತವಲ್ಲ. ಹೋರಾಟಗಾರ ಬಳಿ ಇರುವ ದಾಖಲೆಗಳ ಪಡೆದು ನಾವು ಜಿಲ್ಲಾಧಿಕಾರಿಗಳ ಹಿಡಿದು ಮುಖ್ಯಮಂತ್ರಿಗಳವರೆಗೂ ಮಾತುಕತೆ ನಡೆಸಲಿದ್ದೇವೆ. ಒಂದು ವೇಳೆ ಉಪವಾಸ ಸತ್ಯಾಗ್ರಹ ಆರಂಭವಾದರೆ ಪತ್ರಕರ್ತರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಬೆಂಬಲ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಎಸ್ ಪಾಟೀಲ್, ಧಾರವಾಡ ಜಿಲ್ಲಾಧ್ಯಕ್ಷ ಸಂಗನಗೌಡ ಹೊನ್ನವರ್, ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದು, ಜಿಲ್ಲಾ ಉಪಾಧ್ಯಕ್ಷ ಸಿದ್ದು ಕಲ್ಲೂರ್, ಬಸವರಾಜ್ ಪಡ್ಶೆಟ್ಟಿ, ಅಶೋಕ್ ಕಲ್ಯಾಣ್ ಶೆಟ್ಟಿ ಹಾಗೂ ಹೋರಾಟ ಸಮಿತಿ ಪ್ರಮುಖ ಮತ್ತು ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು. ಅಧ್ಯಕ್ಷರಾಗಿರ್ತಕ್ಕಂಥ ಸಂಗನಗೌಡ ಹೂವನ್ನವರಿಗೂ ಕೂಡ ಸನ್ಮಾನವನ್ನ ನೆರವೇರಿಸಬೇಕಂತ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಡಾಕ್ಟರ್ ಚಂದು ಜಾಧವ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚಂದು ಜಾಧವ್ ಅವರಿಗೂ, ಸಿದ್ದು ಕಲ್ಲೂರ್ ಜಿಲ್ಲಾ ಉಪಾಧ್ಯಕ್ಷರು, ಸಿದ್ದು ಕಲ್ಲೂರ್, ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ಈ 59ನೇ ದಿನದ ಈ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಇಲ್ಲಿ ಸುಮಾರು 59 ದಿನಗಳಿಂದ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿರುವಂತಹ ವಿಷಯ ತಿಳಿದು ತಾವು ಇವತ್ತಿನ ಈ ಒಂದು ವೇದಿಕೆಗೆ ಆಗಮಿಸಿ ಈ ಒಂದು ಹೋರಾಟಕ್ಕೆ ಸಮಿತಿಯ ಪ್ರತಿಯೊಬ್ಬ ಮುಖಂಡರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಯಾಕಂದ್ರೆ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ಇಡೀ ಒಂದು ತಾಲೂಕಿನ ಅಭಿವೃದ್ಧಿ ಹಾಗೂ ಒಂದು ಶ್ರೇಯಸ್ಸಿಗಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತೇನು ಹೋರಾಟಕ್ಕೆ ನಿಂತಿದ್ದೀರಾ, ಈ ಒಂದು ಇದಕ್ಕೆ ನಮ್ಮ ಪತ್ರಕರ್ತರ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈಗಾಗಲೇ 59 ದಿನ ಕಳೆದಿದೆ ಹೋರಾಟಕ್ಕೆ. ನಾಳೆಗೆ ತ್ರೈಮಾಸಿಕ 2 ತಿಂಗಳು ಕಳೀತಾ ಬಂದಿದೆ. ನಿಜ, ಇವತ್ತು ಅಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮಕ್ಕಳಿರ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿ ಹಳ್ಳಿಗಾಡಿಯಿಂದ ಬಂದವರು ಇರ್ಬೋದು, ವೃದ್ಧರಿರ್ಬೋದು, 5 ಕಿಲೋಮೀಟರ್ ದೂರ ಹೋಗಿ ಅವ್ರು ತಮ್ಮ ಕೆಲಸ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ ಸ್ವಾಮಿ. ಕನಿಷ್ಠ ಇಷ್ಟು ತಿಳುವಳಿಕೆ ನಿಮಗೆ ಅಧಿಕಾರಿಗಳಿಗಿಲ್ಲ ಅಂದ್ರೆ ಯಾಕೆ ನೀವು ಅಧಿಕಾರಿಗಳಾಗಿ ಸಾರ್ಥಕ ಏನಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಇವತ್ತು ಶಾಸಕರಾದವರು ಜನರ ಹಿತಕ್ಕಾಗಿ ನೀವು ಕೆಲಸ ಮಾಡಬೇಕಾದಂತ ಕರ್ತವ್ಯ ನಿಮಗೆ. ನಮ್ಮ ಟ್ಯಾಕ್ಸ್ ಹಣದಿಂದ ನಿಮಗೆ ಸಂಬಳ ಕೊಡ್ತೀವಿ, 4 ಒಳ್ಳೆ ಕೆಲಸ ಆಗ್ಲಿ ಅಂತ. ಅದನ್ನ ಇವತ್ತು ಸಮಸ್ತ ಜನರ ಶ್ರೇಯೋಭಿಷಿಗೆ ಮಾಡಬೇಕಾದಂತ ಕೆಲಸ ಮಾರಕವಾದಂತ ದಿಕ್ಕಿನಲ್ಲಿ ಸಾಗ್ತಾ ಇದೆಯಲ್ಲ ಇವತ್ತು ತಾಳಿಕೋಟೆ ಅಂತ ಈ ಸಂದರ್ಭದಲ್ಲಿ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. 59 ದಿನ ಆಗಿದೆ ಶಾಸಕರೇ, ನಿಮ್ಮನ್ನ ಗೆಲ್ಲಿಸಿದಂತ ಜನ ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಇವತ್ತೇನು ಹೋರಾಟಕ್ಕೆ ಕುಂತಿದಾರಲ್ಲ, ಕನಿಷ್ಠ ನಿಮಗೆ ಮನವರಿಕೆ ಆಗ್ತಾ ಇಲ್ಲ ಯಾಕೆ ಕುಂತಿದ್ದಾರೆ ಏನು ಎತ್ತಂತ. ಒಂದು ಸೌಹಾರ್ದತವಾಗಿ ಇವ್ರ ಹತ್ರ ಕುಂತು ಭೇಟಿ ಮಾಡಿ ಇದನ್ನ ಬಗೆಹರಿಸೋದು ಒಂದು ದಿನದ ಕೆಲಸ ತಮಗೆ. ಅದನ್ನ ಬಿಟ್ಟು ನಿಮ್ಮ ಸ್ವಾರ್ಥ ಲಾಲಸೆಗಾಗಿ ಹೆಚ್ಚು ದಿನ ಇವೆಲ್ಲ ನಡೆಯಲ್ಲ ಶಾಸಕರೇ. ದಯಮಾಡಿ ಇವತ್ತು ಶಾಸಕರಿರಲಿ, ಸಚಿವರಿರಲಿ, ಸಂಸದರಿರಲಿ, ರಾಜಕಾರಣಿಗಳಿಗೆ ನಾನು ಕೇಳಿಕೊಳ್ಳೋದಿಷ್ಟೇ, ಇವತ್ತು ಯಾರೇ ಜನಪ್ರತಿನಿಧಿಗಳಾಗ್ಲಿ ಜನರು ತಮ್ಮ ಸ್ವಯಂ ಅಂತರಾಳದಿಂದ ನಿಮಗೆ ನಮಸ್ಕಾರ ಮಾಡಂತ ಕಾಲಕ್ಕೆ ತಗೋಬೇಕು ನೀವು. ಅದು ಬಿಟ್ಟು ನೀವು ಮಾಡಂತ ಕಾರ್ಯವೈಖರಿಗೆ ನಿಮ್ಮನ್ನು ಕಂಡ್ರೆ ದ್ವೇಷ ಮಾಡಂತ
ಒಂದು ಇದಕ್ಕೆ ನೀವು ತಂದ್ಕೋಬಾರ್ದಂತ ಈ ಸಂದರ್ಭದಲ್ಲಿ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ ಶಾಸಕರೇ. ಇದ್ರ ಜೊತೆಗೆ ಎಷ್ಟಿದ್ದರೇನು ಇಲ್ಲದಿದ್ದರೇನು ದೇವರು ಹಾಜರಾತಿ ಕೂಗಿದ ತಕ್ಷಣ ಎಲ್ಲರನ್ನು ಬಿಟ್ಟು ಹೋಗಲೇಬೇಕು. ಮುನಿಸೇಕೆ ಮನವೇ 4 ದಿನದ ಬದುಕೆಂಬ ಈ ಸಂತೆಯಲ್ಲಿ ಎಂಬ ಈ ವಾಕ್ಯವನ್ನು ಶಾಸಕರಿಗೆ ಮನದಟ್ಟು ಮಾಡಿಕೊಳ್ತಾ, ದಯಮಾಡಿ ಶಾಸಕರೇ, ಈ ಒಂದು ವಾಕ್ಯಗಳು ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಪತ್ರಕರ್ತರು ಏನು ನಮ್ಮಿಂದ ಬರಲ್ಲ ಶಾಸಕರೇ, ನಾವು ಮಾಡಂತ 4 ಒಳ್ಳೆ ಕೆಲಸ ಮಾತ್ರ ಬರ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನೋಡಿ 5 ಕಿಲೋಮೀಟರ್ ನೀವೇ ನಿಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ರಿ. ಇವತ್ತು ಬೇಕಾದಷ್ಟು ಸರ್ಕಾರಿ ಜಮೀನುಗಳು ಸುತ್ತಮುತ್ತ ಪಟ್ಟಣದಲ್ಲಿ ಇದಾವೆ, ಅಂತದಕ್ಕೆ ಮುಂದಾಗ್ರಿ ಮಾಡಕ್ಕೆ. ಅದನ್ನ ಬಿಟ್ಟು ನಿಮ್ಮ ಯಾವುದೋ ಸ್ವಾರ್ಥ ಲಾಲಸೆಗಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಮಾಡಂತದ್ದು ಸಮಂಜಸ ಅಲ್ಲ. ಅಧಿಕಾರಿಗಳಿನ ಮೇಲಿಂದ ಇಳಿದು ಬಂದಿಲ್ಲ. ಕಾನೂನಿಗೆ ದೊಡ್ಡವರು ಯಾರು ಇಲ್ಲ ಅಂತ ಈ ಸಭೆ ಮೂಲಕ ನಾನು ಹೇಳೋದ್ರ ಜೊತೆಗೆ, ಇವತ್ತು ನಾನು ಈ ತಾಲೂಕು ಹೋರಾಟ ಸಮಿತಿ ಜೊತೆಗೆ ಇಡೀ ನನ್ನ ಪತ್ರಕರ್ತರ ತಂಡ ಏನಿದೆ ರಾಜ್ಯದಲ್ಲಿ 3,500 ಸದಸ್ಯರುಗಳು, ನಾನು ಇವರಿಂದ ಇರ್ತೀನಿ. ಜೊತೆಗೆ ನಾಳೆಯಿಂದನೇ ಇವತ್ತು ನಮ್ಮ ಬಿಜಾಪುರ ಜಿಲ್ಲಾ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನಮ್ಮ ಪಡಶೆಟ್ಟರಿಗೆ ಹೇಳ್ತಾ ಇದ್ದೀನಿ, ನಾಳೆನೆ ಕೆಲವು ದಾಖಲೆಗಳು ತಗೊಂಡ್ಬಿಟ್ಟು ರಾಜ್ಯಪಾಲರಿಗೆ, ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಬರೀರಿ. ಇದ್ರ ನಂತರ ಮುಂದಿನ ದಿನ ನೀವೇನು ಉಪವಾಸ ಸತ್ಯಾಗ್ರಹ ಕೈಗೊಳ್ತಿರಲ್ಲ, ನಾನು 100 ಜನ ಪತ್ರಕರ್ತನ ಕಟ್ಕೊಂಡು ನೀವ್ ಯಾವಾಗ ಹೇಳ್ತಿರೋ ಒಂದು ದಿನ ಬಂದು ನಾನು ಇಲ್ಲಿ ಕೂಡ್ತೀನಿ ಅಂತ ಇವತ್ತು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಅದು ಬಿಟ್ಟು ಹೆಚ್ಚು ದಿನ ಈ ಜನತೆ ಇವತ್ತೇನು ಒಳ್ಳೆ ಕೆಲಸ ಮಾಡ್ತಿದಾರಲ್ಲ, ನಿಮ್ಮ ಮೇಲೆ ದ್ವೇಷಕಾರಿ ಈ ಕಾನೂನು ರೀತಿಯಿಂದ ನಮ್ಮ ಮೇಲೆ ಕೇಸ್ಗಳು ಹಾಕೋದು ಏನ್ ದೊಡ್ಡದೇನಲ್ಲ. ಎಂತೆಂತರೋ ನಮ್ಮ ದೇಶದಾಗ ಗಾಂಧೀಜಿಂದ ಅನೇಕ ಮಹನೀಯರು 100 ದಿನಗಟ್ಟಲೆ ಜೈಲಲ್ಲಿ ಇದ್ ಬಂದಾರೆ. ಜೈಲಿನ ದೊಡ್ಡ ಮಟ್ಟದೇನು ಇದಲ್ಲ, ಸ್ಟೇಷನ್ ಏನ್ ಇದಲ್ಲ ನಮಗೆ ಕಾನೂನು ತಿಳಿದಂತವ್ರಿಗೆ. ಅದಕ್ಕೆ ದಯಮಾಡಿ ಶಾಸಕರೇ, ನೀವೇನಾದ್ರೂ ಕಾನೂನಿಂದ ಹೋರಾಟವನ್ನು ಹತ್ತಿಕ್ಕಬೇಕಂತಂದ್ರೆ ದಯಮಾಡಿ ನೀವಲ್ಲ, ಯಾರಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇವತ್ತು ನಿಮಗೆ ಇವತ್ತೇನ್ ನೀವು ತಗೊಂತ ಇದ್ರಲ್ಲ ಶಾಸಕರೇ ಸಂಬಳ, ಅದು ನಮ್ಮ ಕಷ್ಟಾರ್ಜಿತದ ಟ್ಯಾಕ್ಸ್ ಹಣ ಅಂತ ನೀವು ತಿಳ್ಕೊಳ್ಳಿ. ಅದನ್ನ ಬಿಟ್ಟು ಶಾಸಕರಾದ ತಕ್ಷಣ ಏನೋ ದೊಡ್ಡ ಮಟ್ಟದ ಸಾಧನೆ ಇನ್ನೊಂದಲ್ಲ, ಪ್ರೀತಿ ಮುಖಾಂತರ ಎಲ್ಲರನ್ನ ಗೆಲ್ಲಿಬೇಕಂತ ಈ ಸಂದರ್ಭದಲ್ಲಿ ಶಾಸಕರಿಗೆ, ಸಚಿವರಿಗೆ ಮನದಟ್ಟು ಮಾಡಿಕೊಳ್ತಾ, ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಶಾಸಕರ ಕೇಳಿ. ಸ್ಮಶಾನವು ಗಮಗಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ, ಆದರೆ ಊರು ತುಂಬ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ. ಆ ಕೊಳೆತ ಕೆಟ್ಟಂತ ಮನಸ್ಸುಗಳು ಶಾಸಕರೇ ಇಂದಿಗೂ ಇನ್ನೆಂದಿಗೂ ನೀವಾಗಲಿ ನಾವಾಗಲಿ ಆಗಲಾರದಂತೆ 4 ಒಳ್ಳೆ ಕಾರ್ಯದ ಜೊತೆಗೆ ಇಡೀ ಪಟ್ಟಣದ ಸುತ್ತಮುತ್ತನೇ ಒಂದು ಇವತ್ತೇನು ಪ್ರಜಾಸೌಧ ನಿರ್ಮಾಣ ಆಗ್ಬೇಕು, ಆ ದಿಕ್ಕಿನಲ್ಲಿ ನೀವು ಸಾಗ್ಬೇಕಂತ ಇಲ್ಲಿ ಮನವಿ ಮಾಡಿಕೊಳ್ಳೋ ಜೊತೆಗೆ ಕಾನೂನು ಹೋರಾಟಕ್ಕೆ ಮುಂದಿನ ದಿನ ಈಗಾಗಲೇ ನಮ್ಮ ರವೀಂದ್ರ ಕಟ್ಟಿಮನೆಯವರ ಹತ್ರ ಇಷ್ಟೊತ್ತು ಐವಿನಲ್ಲಿ ನಾನು ಮಾತಾಡಿದ್ದೀನಿ. ಇವತ್ತೇನು ಹೋರಾಟ ಹೊಂಟಿದ್ರಿ ಸಾಂಘಿಕ ಸಂತೋಷ, ನಿಮ್ಮಿಂದ ನಾವು ಇರ್ತೀನಿ. ಜೊತೆಗೆ ಕಾನೂನಿನ ದೊಡ್ಡವರು ಯಾವ ಪ್ರೈಮ್ ಮಿನಿಸ್ಟರ್ ಇಲ್ಲ, ಸಿಎಂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಮನವರಿಕೆ ಮಾಡ್ತಾ, ನಾಳೆಯಿಂದ ರಿಟ್ ಪಿಟಿಷನ್ ಫೈಲ್ಗೆ ಏನಿದೆ, ಒಂದು PIL ಏನಿದೆ, ಅದ್ರ ಜೊತೆಗೆ ಇವತ್ತು ನಿಮ್ದೇನು ಸೂಕ್ತ ಕಾನೂನಾತ್ಮಕವಾಗಿ ನಿಮ್ ಬೇಡಿಕೆ ಏನಿದೆ ಈಡೇರಿರ್ತದೆ. ಕೋರ್ಟ್ ಮುಖಾಂತರ ನಾವು ಇದನ್ನ ತಡೆ ಮಾಡಂತ ಕೆಲಸಕ್ಕೂ ಇವತ್ತಿಂದ ಮುಂದುವರೆದು ಹೋಗ್ಬೇಕಂತ ಹೇಳ್ತಾ ನನ್ನನ್ನು ಇಲ್ಲಿ ಬರಮಾಡಿಕೊಂಡು, ಜೊತೆಗೆ ನಾನು ದಿನನಿತ್ಯ ಪೇಪರ್ ಅಲ್ಲಿ ನೋಡ್ತಾ ಇದ್ದೆ, ಸುಮಾರು ದಿನದ ನಿಮ್ಮ ಹೋರಾಟಕ್ಕೆ ನ್ಯಾಯಯುತ ಬೇಡಿಕೆ, ನ್ಯಾಯಯುತ ಹೋರಾಟ ಎಲ್ಲೇ ಇರಲಿ ರಾಜ್ಯದಲ್ಲಿ, ಅಲ್ಲಿ ಕರೀದೇ ಇದ್ರು ನಾನು ಹೋಗಿ ಆ ಹೋರಾಟದಲ್ಲಿ ತೊಡಗಿಸಿ ಅವರಿಂದ ಇರ್ತೀನಿ. ಬೇಕಾದ್ರೆ ನನ್ನ ಮೇಲೆ ಕೇಸ್ ಹಾಕ್ತಿರೋ ಹಾಕಿ ಶಾಸಕರೇ, ಅಧಿಕಾರಿಗಳೇ, ನಾವು ಜೈಲಲ್ಲಿ ಇದ್ದಾಗ್ಲಿ ಈ ಹೋರಾಟಕ್ಕೆ ಜಯ ತಂದ್ಕೊಡೋವರಿಗೆ ಬಿಡಲ್ಲ ಅಂತ ಹೇಳ್ತಾ, ಇವತ್ತು ನಿಮ್ಮಿಂದ ಎಲ್ಲ ಇಡೀ ನಮ್ಮ ಪತ್ರಕರ್ತ ತಂಡ ಇರ್ತೀವಂತ ಹೇಳ್ತಾ ನನ್ನ ಈ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.